ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಹೈದರಾಬಾದ್ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ದಕ್ಷಿಣ ಭಾರತದ ಅತಿ ದೊಡ್ಡ ಮೆಟ್ರೋ ನಗರಗಳ ಪೈಕಿ ಒಂದು ಈ ಹೈದರಾಬಾದ್. ದೇಶದಲ್ಲಿ ಅತಿ ಹೆಚ್ಚು ಐಟಿ ಕಂಪನಿಗಳನ್ನು ಹೊಂದಿರುವ ನಗರಗಳ ಪೈಕಿ ಇದು ಕೂಡ ಒಂದಾಗಿರೋದ್ರಿಂದ ಇದನ್ನ ಸೈಬರಾಬಾದ್ ಅಂತ ಕೂಡ ಕರೀತಾರೆ. ಶತಮಾನಗಳ ಕಾಲ ಕರ್ನಾಟಕದ ರಾಜರ ಆಳ್ವಿಕೆಗೆ ಒಳಪಟ್ಟು ನಿಜಾಮರ ಕಾಲದಲ್ಲಿ ಅವರ ರಾಜಧಾನಿಯಾಗಿ ಜಗತ್ತಿನ ಅತಿ ಶ್ರೀಮಂತನ ಆಳ್ವಿಕೆಗೆ ಸಾಕ್ಷಿಯಾಗಿದ್ದ ಹೈದರಾಬಾದನ್ನ ಈ ದೇಶದ ರಾಜಧಾನಿಯನ್ನಾಗಿ ಮಾಡಬೇಕು ಅನ್ನೋ ಮಾತೊಂದು ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇತ್ತು. ಅಂಥ ಹೈದರಾಬಾದ್ ಈಗ ಮತ್ತೆ ಸುದ್ದಿಯಲ್ಲಿದೆ. ಈ ಬಾರಿ ಹೈದರಾಬಾದ್ ದೇಶದ ರಾಜಧಾನಿಯಾಗುವ ವಿಷಯದಲ್ಲಿ ಸುದ್ದಿಯಲ್ಲಿಲ್ಲ, ಬದಲಿಗೆ ದೇಶದ ರಾಜಧಾನಿಯನ್ನ ಹಿಂದಿಕ್ಕಿ ಸುದ್ದಿಗೆ ಬರ್ತಾ ಇದೆ. ಹಾಗಾದ್ರೆ ಏನಿದು ಹೈದರಾಬಾದ್ನ ಕಥೆ? ಇಲ್ಲಿ ಯಾವ ವಿಷಯದಲ್ಲಿ ಭಾಗ್ಯನಗರ ರಾಷ್ಟ್ರ ರಾಜಧಾನಿ ಇಂದ್ರಪ್ರಸ್ಥವನ್ನ ಹಿಂದಿಕ್ಕಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ನೆನಪಿರಬೇಕು, ಸರಿಯಾಗಿ 12 ವರ್ಷಗಳ ಹಿಂದೆ ಹೈದರಾಬಾದ್ ನಗರ ಇಡೀ ದೇಶದ ಗಮನವನ್ನು ಸೆಳೆದಿತ್ತು. ಅವತ್ತಿಗೆ ತೆಲಂಗಾಣ ಪ್ರತ್ಯೇಕ ರಾಜ್ಯದ ಕೂಗು ಹೆಚ್ಚಾಗಿತ್ತು. ಉಸ್ಮಾನಿಯಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ತೆಲಂಗಾಣದ ಪರವಾಗಿ ಬೀದಿಗಿಳಿದ್ರು. ಆ ಪ್ರತಿಭಟನೆಯಲ್ಲಿ ಒಂದಷ್ಟು ಜೀವಗಳು ಹೋದವು. ಇದು ದೊಡ್ಡ ಮಟ್ಟದ ಸುದ್ದಿಯಾಗಿ ಜನಾಕ್ರೋಶಕ್ಕೆ ಕಾರಣವಾಗ್ತಾ ಹೋಯಿತು. ಹೀಗೆ ಬಿಟ್ರೆ ತೆಲಂಗಾಣ ಹೋರಾಟ ಮತ್ತಷ್ಟು ಅನಾಹುತಗಳಿಗೆ ಕಾರಣವಾಗಿ ಬಿಟ್ಟಿತ್ತು ಅನ್ನೋ ಆತಂಕಕ್ಕೆ ಬಿದ್ದ ಕೇಂದ್ರ ಸರ್ಕಾರ 1953ರಲ್ಲಿ ಏಕೀಕರಣಗೊಂಡಿದ್ದ ಆಂಧ್ರ ಪ್ರದೇಶವನ್ನ 2013ರಲ್ಲಿ ವಿಭಜಿಸಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಅನ್ನೋ 2 ರಾಜ್ಯಗಳ ರಚನೆಯನ್ನ ಮಾಡಿತು. ಆನಂತರ ಹೈದರಾಬಾದ್ ನಮಗೆ ಬೇಕು ಅಂತ ಆಂಧ್ರ ಪ್ರದೇಶ, ಈ ಹೈದರಾಬಾದ್ ನಮಗೇ ಬೇಕು ಅಂತ ತೆಲಂಗಾಣ 2 ರಾಜ್ಯಗಳು ಹಗ್ಗ ಜಗ್ಗಾಟ ನಡೆಸಿದ್ವು. ಅಖಂಡ ಆಂಧ್ರ ಪ್ರದೇಶವಾಗಿದ್ದ ಕಾಲದಲ್ಲಿ ಆಂಧ್ರದ ಶ್ರೀಮಂತರು ಕೂಡ ತಮ್ಮ ಸಂಪತ್ತನ್ನ ಹೈದರಾಬಾದಲ್ಲೇ ಹೂಡಿಕೆ ಮಾಡಿದ್ರು. ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆಗಿದ್ದ ದಿನಗಳಲ್ಲಿ ಹೈದರಾಬಾದನ್ನ ಅತಿ ಹೆಚ್ಚು ಅಭಿವೃದ್ಧಿಗೊಳಿಸಿದ್ರು. ಆಂಧ್ರದ ಸಿನಿಮಾ ಉದ್ಯಮ ಹೈದರಾಬಾದಲ್ಲಿತ್ತು. ಹೀಗಾಗಿ ಹೈದರಾಬಾದಿನ ಆದಾಯ ಕೂಡ ಸಹಜವಾಗಿ ಹೆಚ್ಚಿತ್ತು. ಆ ನಗರವನ್ನು ಬಿಡೋದಕ್ಕೆ 2 ರಾಜ್ಯಗಳು ಸಿದ್ಧ ಇರಲಿಲ್ಲ. ಕಡೆಗೆ ಆಂಧ್ರ ಪ್ರದೇಶಕ್ಕೆ ಹೊಸ ರಾಜಧಾನಿಯನ್ನು ಮಾಡಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಆರ್ಥಿಕ ನೆರವನ್ನು ಕೊಡೋದು ಮತ್ತು 10 ವರ್ಷಗಳ ಕಾಲ ಆಂಧ್ರ ಪ್ರದೇಶ ಕೂಡ ಹೈದರಾಬಾದನ್ನೇ ರಾಜಧಾನಿಯನ್ನಾಗಿಟ್ಟುಕೊಂಡು ಆ ನಂತರ ರಾಜಧಾನಿಯನ್ನು ಬದಲಿಸುವುದು ಅನ್ನೋ ಒಪ್ಪಂದ ಅಲ್ಲಾಯಿತು. ಅಂದರೆ 2014ರಲ್ಲಿ ತೆಲಂಗಾಣ ಅಧಿಕೃತವಾಗಿ ರಾಜ್ಯ ಆದ ನಂತರ 2024ರ ಜೂನ್ 2ರವರೆಗೆ ಹೈದರಾಬಾದನ್ನು 2 ರಾಜ್ಯಗಳು ರಾಜಧಾನಿಯನ್ನಾಗಿ ಬಳಸ್ಕೋಬೇಕು. ಅಷ್ಟರೊಳಗೆ ಆಂಧ್ರ ಪ್ರದೇಶ ತನ್ನ ಹೊಸ ರಾಜಧಾನಿಯನ್ನು ನಿರ್ಮಾಣ ಮಾಡ್ಕೋಬೇಕು ಅಂತ ಕೇಂದ್ರ ಹೇಳ್ತು. ಅದರಂತೆ ಕಳೆದ ವರ್ಷ ಜೂನ್ 2ನೇ ತಾರೀಕು ಈ ಹೈದರಾಬಾದ್ ಮೇಲೆ ಆಂಧ್ರ ಪ್ರದೇಶ ತನ್ನ ಹಿಡಿತವನ್ನು ಕಳ್ಕೊಳ್ತು. ಈಗ ಭಾಗ್ಯನಗರ ತೆಲಂಗಾಣದ ಅಧಿಕೃತ ರಾಜಧಾನಿ ಅನ್ನಿಸ್ಕೊಳ್ತಾ ಇದೆ. ಅಷ್ಟೇ ಅಲ್ಲದೆ ಈಗ ಜನಸಾಂದ್ರತೆಯ ವಿಷಯದಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯನ್ನು ಕೂಡ ಹಿಂದಕ್ಕೆ ತಳ್ಳಿದೆ. ಗೆಳೆಯರೆ, ತೆಲಂಗಾಣ ಸ್ಟ್ಯಾಟಿಸ್ಟಿಕಲ್ ಅಬ್ಸ್ಟ್ರಾಕ್ಟ್ 2024 ಪ್ರಕಾರ ಸದ್ಯಕ್ಕೆ ಹೈದರಾಬಾದಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ 18,161 ಮಂದಿ ವಾಸ ಮಾಡ್ತಾ ಇದ್ದಾರೆ. ಇದು ರಾಷ್ಟ್ರ ರಾಜಧಾನಿ ದೆಹಲಿಗಿಂತ ಹೆಚ್ಚು. ಸದ್ಯಕ್ಕೆ ದೆಹಲಿಯಲ್ಲಿ ಈ ಪ್ರಮಾಣ ಪ್ರತಿ ಚದರ ಕಿಲೋಮೀಟರ್ಗೆ 11,313. ಅಲ್ಲಿಗೆ ಹೈದರಾಬಾದ್ ದೆಹಲಿಯನ್ನು ಮೀರಿ ಮುಂದಕ್ಕೆ ಹೋಗಿದೆ. ಆದರೆ ಜನಸಂಖ್ಯೆ ಅಂತ ಬಂದಾಗ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ನಗರ ದೆಹಲಿನೇ. ಇಲ್ಲಿ ದೆಹಲಿಯನ್ನು ಒಂದು ರಾಜ್ಯವನ್ನಾಗಲ್ಲದೆ ಒಂದು ಮಹಾನಗರವನ್ನಾಗಿ ಮಾತ್ರ ನೋಡಲಾಗ್ತಾ ಇದೆ. ಒಂದು ವೇಳೆ ನ್ಯೂ ಡೆಲ್ಲಿಯನ್ನಷ್ಟೇ ತಗೊಂಡ್ರೆ ಅಲ್ಲಿ ಇಷ್ಟೊಂದು ಜನಸಂಖ್ಯೆ ಇಲ್ಲ. ಆದರೆ ಇಡೀ ದೆಹಲಿ ಅಂದರೆ ಹಳೆಯ ಮತ್ತು ಹೊಸ ದೆಹಲಿ ಎರಡನ್ನೂ ಲೆಕ್ಕ ಹಾಕಿದಾಗ ದೇಶದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ನಗರ ದೆಹಲಿ ಅನ್ನಿಸ್ಕೊಳ್ಳುತ್ತೆ. ಅಲ್ಲಿ ಸುಮಾರು 3,38,00,000ಕ್ಕೂ ಅಧಿಕ ಮಂದಿ ವಾಸ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಜನಸಂಖ್ಯೆ ಮತ್ತು ಜನಸಾಂದ್ರತೆ 2 ಬೇರೆ ಬೇರೆ. ಜನಸಂಖ್ಯೆ ಅಂದರೆ ಒಂದು ನಗರದಲ್ಲಿ ಅಥವಾ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸ ಮಾಡೋ ಒಟ್ಟು ಜನರ ಸಂಖ್ಯೆ. ಜನಸಾಂದ್ರತೆ ಅಂದರೆ ಒಂದು ಚದರ ಕಿಲೋಮೀಟರಲ್ಲಿ ಸರಾಸರಿ ಎಷ್ಟು ಜನ ವಾಸ ಮಾಡ್ತಾ ಇದ್ದಾರೆ ಅನ್ನೋದು. ಇದನ್ನ ಒಂದು ನಗರದ ಒಟ್ಟು ಜನಸಂಖ್ಯೆಯನ್ನು ಆ ನಗರದ ಒಟ್ಟು ವಿಸ್ತೀರ್ಣದ ಜೊತೆ ಭಾಗಿಸಿ ಲೆಕ್ಕ ಹಾಕ್ತಾರೆ. ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಮೆಟ್ರೋಪಾಲಿಟನ್ ನಗರಗಳ ಪೈಕಿ ಅಗ್ರಸ್ಥಾನದಲ್ಲಿರುವುದು ಮುಂಬೈ. ಅಲ್ಲಿ ಒಂದು ಚದರ ಕಿಲೋಮೀಟರ್ಗೆ ಸರಿಸುಮಾರು 28,508 ಮಂದಿ ವಾಸ ಮಾಡ್ತಾರೆ. ಮುಂಬೈ ನಗರದಲ್ಲಿ ಒಟ್ಟು 2,16,00,000 ಜನಸಂಖ್ಯೆ ಇದೆ. ಇನ್ನು ಜನಸಾಂದ್ರತೆಯ ವಿಷಯದಲ್ಲಿ 2ನೇ ಸ್ಥಾನದಲ್ಲಿ ತಮಿಳುನಾಡಿನ ರಾಜಧಾನಿ ಚೆನ್ನೈ ಕಾಣಸಿಗುತ್ತೆ. ಇಲ್ಲಿ ಚದರ ಕಿಲೋಮೀಟರ್ಗೆ 25,000ಕ್ಕೂ ಅಧಿಕ ಮಂದಿ ಇದ್ದಾರೆ. ಆದರೆ ಆ ನಗರದ ಒಟ್ಟು ಜನಸಂಖ್ಯೆ 1,20,00,000 ಮಾತ್ರ. ಹೀಗಾಗಿ ಜನಸಂಖ್ಯೆ ಅಂತ ಬಂದಾಗ ಚೆನ್ನೈ 5ನೇ ಸ್ಥಾನದಲ್ಲಿ ನಿಲ್ಲುತ್ತೆ.
ಇನ್ನು ಕೋಲ್ಕತಾದಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ 22,000 ಜನ ವಾಸ ಮಾಡ್ತಾ ಇದ್ದಾರೆ. ಜನಸಾಂದ್ರತೆಯ ವಿಷಯದಲ್ಲಿ ಕೋಲ್ಕತಾ 3ನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಹಾಗೆಯೇ ಮೆಟ್ರೋಪಾಲಿಟನ್ ನಗರದ ಜನಸಂಖ್ಯೆಯ ವಿಷಯದಲ್ಲಿ ಕೂಡ ಕೋಲ್ಕತಾ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಭಾರತದ 3ನೇ ನಗರ ಅಂತ ಕರೆಸ್ಕೊಳ್ಳುತ್ತೆ. ಅಲ್ಲಿ ಒಟ್ಟು 1,55,00,000ಕ್ಕೂ ಅಧಿಕ ಮಂದಿ ವಾಸ ಮಾಡ್ತಾ ಇದ್ದಾರೆ. ಇನ್ನು ಜನಸಾಂದ್ರತೆಯ ವಿಷಯದಲ್ಲಿ ದೆಹಲಿಗೆ ತುಂಬಾ ಹತ್ತಿರದಲ್ಲಿರುವುದು ಮತ್ತು ಇನ್ನು ಕೆಲವೇ ದಿನಗಳಲ್ಲಿ ದೆಹಲಿಯನ್ನು ಕೂಡ ಮೀರಿ ಬೆಳೆಯೋ ನಗರ ಅಂತ ಅನ್ನಿಸ್ಕೊಳ್ತಾ ಇರೋದು ನಮ್ಮ ಬೆಂಗಳೂರು. ಇಲ್ಲಿ ಸದ್ಯಕ್ಕೆ ಪ್ರತಿ ಚದರ ಕಿಲೋಮೀಟರ್ಗೆ 11,000 ಮಂದಿ ವಾಸ ಮಾಡ್ತಾರೆ. ಹಾಗೆಯೇ ಬೆಂಗಳೂರಲ್ಲಿ 1,40,00,000 ಜನ ಇದ್ದಾರೆ. ಇದು ಭಾರತದಲ್ಲಿ ಬೆಂಗಳೂರನ್ನು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ 4ನೇ ನಗರ ಅನ್ನಿಸ್ಕೊಳ್ಳೋ ಹಾಗೆ ಮಾಡ್ತಾ ಇದೆ. ಗೆಳೆಯರೆ, ಈ ಹೈದರಾಬಾದ್ ಇದೆಯಲ್ಲ, ಇದು ಭಾರತದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಮೆಟ್ರೋಪಾಲಿಟನ್ ನಗರಗಳ ಪೈಕಿ 6ನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಇಲ್ಲಿ ಮೆಟ್ರೋಪಾಲಿಟನ್ ವ್ಯಾಪ್ತಿಯಲ್ಲಿ 1,10,00,000 ಜನಸಂಖ್ಯೆ ಇದೆಯಂತೆ. ಇಂಥ ಹೈದರಾಬಾದ್ಗೆ ದೊಡ್ಡ ಇತಿಹಾಸ ಕೂಡ ಇದೆ. ಈ ಹೈದರಾಬಾದ್ ನಗರವನ್ನ ಗೋಲ್ಕೊಂಡಾದ ಸುಲ್ತಾನ ಮೊಹಮ್ಮದ್ ಕೂಲಿ ಕುತುಬ್ ಶಾ ಸ್ಥಾಪನೆ ಮಾಡ್ತಾನೆ. ಆಗ ಅವನಿದಕ್ಕೆ ಭಾಗ್ಯನಗರ ಅನ್ನೋ ಹೆಸರನ್ನು ಕೊಡ್ತಾನೆ. ಇದು ದಖನ್ ಪ್ರಸ್ಥಭೂಮಿಯಲ್ಲಿ ಎತ್ತರದ ಸ್ಥಳದಲ್ಲಿ ನಿರ್ಮಾಣ ಆಗಿದ್ದು, ಮೂಸಿ ಅನ್ನೋ ನದಿ ಒಂದು ಕಾಲಕ್ಕೆ ಹೈದರಾಬಾದ್ನ ಜೀವಾಳ ಆಗಿತ್ತು. ಆದರೆ ಈಗ ಅದು ನಮ್ಮ ವೃಷಭಾವತಿ ಥರಾನೇ ಆಗಿದೆ. ಇದರ ಜೊತೆಗೆ ಹುಸೇನ್ ಸಾಗರ ಜಲಾಶಯ ಸೇರಿದಂತೆ ಹಲವು ಜಲಾಶಯಗಳು ಹೈದರಾಬಾದಲ್ಲಿವೆ. ಇನ್ನು ಇದು ದೇಶದ IT ರಾಜಧಾನಿಗಳ ಪೈಕಿ ಒಂದು ಅನ್ನಿಸ್ಕೊಳ್ಳುತ್ತೆ. ಬೆಂಗಳೂರಿನಿಂದ ದೂರ ಉಳಿಯಬೇಕು ಅಂತ ಬಯಸುವ ಸಾಕಷ್ಟು IT ಕಂಪನಿಗಳು ಹೈದರಾಬಾದನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡಿವೆ. ಹೀಗಾಗಿ ಹೈದರಾಬಾದ್ ಭಾರತದಲ್ಲಿ ಹೆಚ್ಚು ಆದಾಯ ತರುವ ನಗರ ಅಂತ ಕೂಡ ಗುರುತಿಸ್ಕೊಂಡಿದೆ. ಗೆಳೆಯರೆ, ಈ ಹೈದರಾಬಾದ್ನ ಜನಸಂಖ್ಯೆ ಇದೆಯಲ್ಲ, ಇದು ಎಷ್ಟಿದೆ ಅಂದರೆ ಇಡೀ ತೆಲಂಗಾಣದ ಒಟ್ಟು ಜನಸಂಖ್ಯೆಯ ಪೈಕಿ 25% ಜನ ಹೈದರಾಬಾದಲ್ಲೇ ವಾಸ ಮಾಡ್ತಾ ಇದ್ದಾರೆ. 2011ರಲ್ಲಿ ತೆಲಂಗಾಣದ ಒಟ್ಟು ಜನಸಂಖ್ಯೆ 3,50,00,000 ಇತ್ತು. ಈಗ 10 ವರ್ಷಗಳಲ್ಲಿ ಅದು 4 ಕೋಟಿಯನ್ನು ದಾಟಿದೆ ಅಂತ ನಾವು ಇಟ್ಕೊಂಡ್ರೂ ಕೂಡ ಅದರಲ್ಲಿ 25% ಜನ ಹೈದರಾಬಾದ್ ನಗರ ಒಂದರಲ್ಲೇ ಇದ್ದಾರೆ. ಇನ್ನು ತೆಲಂಗಾಣ ಇದೆಯಲ್ಲ, ಇದು 1,12,077 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಇನ್ನು ತೆಲಂಗಾಣ ರಾಜ್ಯವನ್ನ ಜನಸಂಖ್ಯೆಯ ಆಧಾರದಲ್ಲಿ ನಾವು ನೋಡಿದಾಗ ಇದು ಭಾರತದ 12ನೇ ದೊಡ್ಡ ರಾಜ್ಯ ಅಂತ ಗುರುತಿಸ್ಕೊಳ್ಳುತ್ತೆ. ಹಾಗೇನೆ ಇಲ್ಲಿನ ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ 312 ಅಂತ ಹೇಳ್ತಾರೆ. ಸೊ ನಾವಿಲ್ಲಿ ತೆಲಂಗಾಣದ ಒಟ್ಟು ಜನಸಾಂದ್ರತೆ ಮತ್ತು ಹೈದರಾಬಾದ್ನ ಜನಸಾಂದ್ರತೆಯನ್ನು ತಾಳೆ ಹಾಕಿ ನೋಡಿದ್ರೆ ನಿಜಕ್ಕೂ ಅಚ್ಚರಿಯಾಗುತ್ತೆ. ಯಾಕೆಂದ್ರೆ ಹೈದರಾಬಾದ್ ನಗರದಲ್ಲಿ 1 ಚದರ ಕಿಲೋಮೀಟರ್ಗೆ 18,161 ಮಂದಿ ವಾಸ ಮಾಡಿದ್ರೆ ತೆಲಂಗಾಣದಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ 312 ಮಂದಿ ಮಾತ್ರ ವಾಸ ಮಾಡ್ತಾರೆ. ಇದು ಅಜಗಜಾಂತರ ವ್ಯತ್ಯಾಸವನ್ನ ನಮ್ಮ ಮುಂದಿಡುತ್ತೆ. ಗೆಳೆಯರೆ, ಹೈದರಾಬಾದಲ್ಲಿ ಯಾಕೆಷ್ಟೊಂದು ಪ್ರಮಾಣದಲ್ಲಿ ಜನ ಜಾಸ್ತಿ ಆಗಿದ್ದಾರೆ ಅನ್ನೋದನ್ನ ನೋಡಿದ್ರೆ ಅಲ್ಲಿ ಕೂಡ ನಮ್ಮಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ನಾವು ನೋಡೋ ಸಮಸ್ಯೆನೇ ಕಣ್ಣಿಗೆ ಬೀಳೋದು. ಈ ಹಿಂದಿನಿಂದ ರಾಜಧಾನಿ ಕೇಂದ್ರಿತ ಅಭಿವೃದ್ಧಿ ಇದೆಯಲ್ಲ, ಅದು ಹೈದರಾಬಾದ್ ಮೇಲೆ ಹೆಚ್ಚು ಭಾರ ಬೀಳೋ ಹಾಗೆ ಮಾಡ್ತಾ ಇದೆ. ನಮ್ಮಲ್ಲೂ ಆಗಿರೋದು ಹಾಗೆ ತಾನೆ. ಎಲ್ಲ ಕೈಗಾರಿಕೆಗಳು, ಕಾರ್ಖಾನೆಗಳು, IT, BT ಎಲ್ಲ ಹೂಡಿಕೆಗಳನ್ನ ಬೆಂಗಳೂರು ಮತ್ತು ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳಿಗೆ ತಗೊಂಡು ಬಂದ ಕಾರಣ ಇವತ್ತು ರಾಜ್ಯ ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿದೆ. ಬೆಂಗಳೂರು ಜನಸಂಖ್ಯೆಯ ಭಾರವನ್ನು ತಡೆಯಲಾಗದೆ ಒದ್ದಾಡ್ತಾ ಇದೆ. ಹೈದರಾಬಾದಲ್ಲಿ ಕೂಡ ಅದೇ ಆಗಿರೋದು. ಅಖಂಡ ಆಂಧ್ರ ಪ್ರದೇಶ ಇದ್ದ ದಿನಗಳಲ್ಲಿ ಆಂಧ್ರದ ಜನ ಕೂಡ ಹೈದರಾಬಾದಲ್ಲೇ ಹೂಡಿಕೆಯನ್ನು ಮಾಡ್ತಾ ಹೋದರು. ಆನಂತರ ತೆಲಂಗಾಣ ರಾಜ್ಯ ರಚನೆ ಆದ ನಂತರ ಕೂಡ ಅಭಿವೃದ್ಧಿ ಅನ್ನೋದು ಹೈದರಾಬಾದ್ನಿಂದ ಹೊರಗೆ ಹೋಗಲಿಲ್ಲ. ಹೂಡಿಕೆಗಳು ಹೈದರಾಬಾದ್ಗೆ ಬಂದು ಉದ್ಯೋಗಾವಕಾಶಗಳೆಲ್ಲ ಅಲ್ಲೇ ಸೃಷ್ಟಿಯಾದವು. ಹೀಗಾಗಿ ತೆಲಂಗಾಣ, ಆಂಧ್ರ ಸೇರಿದ ಹಾಗೆ ಹೊರ ರಾಜ್ಯಗಳ ಜನ ಕೂಡ ಅಲ್ಲಿಗೆ ಬರೋದು ಹೆಚ್ಚಾಗ್ತಾ ಹೋಯಿತು. ಇದು ಹೈದರಾಬಾದಿನ ಜನಸಾಂದ್ರತೆಯನ್ನು ಹೆಚ್ಚು ಮಾಡ್ತು. ಉಳಿದ ತೆಲಂಗಾಣ ಹಾಗೆ ಉಳ್ಕೊಳ್ತು. ಇನ್ನು ಹೈದರಾಬಾದಲ್ಲಿ ಹೆಚ್ಚಾಗ್ತಾ ಇರೋ ಜನಸಂಖ್ಯೆಯನ್ನು ನೋಡ್ತಾ ಇದ್ರೆ ಇನ್ನು ಕೆಲವೇ ವರ್ಷಗಳಲ್ಲಿ ಇದು ಕೋಲ್ಕತಾನ ಮೀರಿ ಬೆಳೆಯುತ್ತೆ ಅಂತ ಹೇಳಲಾಗ್ತಾ ಇದೆ. 2031ರ ಹೊತ್ತಿಗೆ ಹೈದರಾಬಾದ್ ಭಾರತದ 3ನೇ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ನಗರ ಅಂತ ಗುರುತಿಸ್ಕೊಳ್ಳುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇನ್ನು ಗೆಳೆಯರೆ, ಭಾರತದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಟಾಪ್ 10 ರಾಜ್ಯಗಳು ಯಾವುವು ಅನ್ನೋದನ್ನ ನಾವು ನೋಡಿದ್ರೆ ಮೊದಲು ನಮ್ಮ ಕಣ್ಣಿಗೆ ಬೀಳೋದು ಉತ್ತರ ಪ್ರದೇಶ ಅಲ್ಲ, ಬದಲಾಗಿ ಬಿಹಾರ. ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯಗಳ ಪಟ್ಟಿಯಲ್ಲಿ ಬಿಹಾರ ಮೊದಲನೇ ಸ್ಥಾನದಲ್ಲಿ ಕಾಣುತ್ತೆ. ಹಾಗೆಯೇ ಪಶ್ಚಿಮ ಬಂಗಾಳ 2ನೇ ಸ್ಥಾನವನ್ನು ಹೊಂದಿದೆ. ಇನ್ನು 3ನೇ ಸ್ಥಾನದಲ್ಲಿ ಕೇರಳ ಇದೆ. 4ನೇ ಸ್ಥಾನಕ್ಕೆ ಉತ್ತರ ಪ್ರದೇಶ ಬಂದು ನಿಲ್ಲುತ್ತೆ. ಹಾಗೆ ನೋಡಿದರೆ
ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರೋ ರಾಜ್ಯ ಉತ್ತರ ಪ್ರದೇಶ. ಆದರೆ ಅದರ ವಿಸ್ತಾರ ದೊಡ್ಡದಾಗಿರೋದ್ರಿಂದ ಅಲ್ಲಿ ಜನಸಾಂದ್ರತೆಯ ವಿಷಯದಲ್ಲಿ ಉತ್ತರ ಪ್ರದೇಶಕ್ಕೆ 4ನೇ ಸ್ಥಾನ ಸಿಗುತ್ತೆ. ಇನ್ನು 5ನೇ ಸ್ಥಾನದಲ್ಲಿ ಹರಿಯಾಣ ಇದೆ, 6ನೇ ಸ್ಥಾನದಲ್ಲಿ ತಮಿಳುನಾಡು ಇದೆ, 7ನೇ ಸ್ಥಾನ ಪಂಜಾಬ್ಗೆ ಸಿಕ್ಕಿದೆ, 8ನೇ ಸ್ಥಾನದಲ್ಲಿ ಜಾರ್ಖಂಡ್ ಇದೆ, 9ನೇ ಸ್ಥಾನದಲ್ಲಿ ಅಸ್ಸಾಂ ಮತ್ತು 10ನೇ ಸ್ಥಾನದಲ್ಲಿ ಮಹಾರಾಷ್ಟ್ರಗಳು ಕಾಣುತ್ತವೆ. ಇನ್ನು ನಮ್ಮ ಕರ್ನಾಟಕ ಇದೆಯಲ್ಲ, ಅದು ಈ ಪಟ್ಟಿಯಲ್ಲಿ 19ನೇ ಸ್ಥಾನವನ್ನು ಪಡ್ಕೊಂಡಿದೆ. 2011ರ ಗಣತಿಯ ಪ್ರಕಾರ ಕರ್ನಾಟಕದಲ್ಲಿ 1 ಚದರ ಕಿಲೋಮೀಟರ್ಗೆ 319 ಮಂದಿ ವಾಸ ಮಾಡ್ತಾ ಇದ್ರು. 2001ರಲ್ಲಿ ಇದು 276 ಇತ್ತು. ಈಗ ಅಂದ್ರೆ 2011ರ ನಂತರದ 10 ವರ್ಷಗಳ ಲೆಕ್ಕಾಚಾರವನ್ನು ನಾವು ತಗೊಂಡ್ರೆ ಬಹುಶಃ ಈ ಸಂಖ್ಯೆ 365ಕ್ಕೆ ಏರಿಕೆ ಆಗಿರಬಹುದು. ಇಷ್ಟಾದರೂ ಕೂಡ ಒಟ್ಟು ಕರ್ನಾಟಕದ ಜನಸಾಂದ್ರತೆ ಮತ್ತು ಬೆಂಗಳೂರು ನಗರದ ಜನಸಾಂದ್ರತೆ ಎರಡನ್ನೂ ನೋಡಿದರೆ ಬೆಂಗಳೂರು ಜನಸಂಖ್ಯಾ ಭಾರ ಮತ್ತು ಜನಸಾಂದ್ರತೆಯ ಒತ್ತಡಕ್ಕೆ ಸಿಲುಕಿ ಉಸಿರುಗಟ್ಟುವ ವಾತಾವರಣವನ್ನು ಅನುಭವಿಸ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ತಪ್ಪೇನಾಗುವುದಿಲ್ಲ. ಇನ್ನು ಭಾರತದ ಕಥೆಯನ್ನು ನಾವು ನೋಡಿದ್ವಿ. ಈಗ ಜಗತ್ತಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ನಗರ ಯಾವುದು ಅನ್ನೋದನ್ನು ನೋಡಿದ್ರೆ ಅಲ್ಲಿ ನಮಗೆ ಕಾಣುವುದು ಫಿಲಿಪೈನ್ಸ್ನ ರಾಜಧಾನಿ ನಗರ ಮನಿಲಾ. ಈ ಮನಿಲಾದಲ್ಲಿ ಪ್ರತಿ ಚದರ ಮೈಲಿಗೆ ಸುಮಾರು 1,19,000ಕ್ಕೂ ಹೆಚ್ಚು ಮಂದಿ ವಾಸ ಮಾಡ್ತಾರೆ. 1 ಚದರ ಮೈಲಿ ಅಂದ್ರೆ 1.6 ಕಿಲೋಮೀಟರ್ ಇಂಟು 1.6 ಕಿಲೋಮೀಟರ್. ಇಷ್ಟು ಪ್ರದೇಶದಲ್ಲಿ 1,19,000ಕ್ಕೂ ಹೆಚ್ಚು ಮಂದಿ ಇರ್ತಾರೆ ಅಂದ್ರೆ ಆ ನಗರ ಇನ್ನೆಷ್ಟು ಇಕ್ಕಟ್ಟಿಕ್ಕಟ್ಟಾಗಿರ್ಬೇಕು ಯೋಚನೆ ಮಾಡಿ. ಅದಾದ ನಂತರ 2 ಮತ್ತು 3ನೇ ಸ್ಥಾನದಲ್ಲಿ ಕೂಡ ಫಿಲಿಪೈನ್ಸ್ನ ಮತ್ತೆರಡು ನಗರಗಳಾದ ಪೆಟರೋಸ್ ಹಾಗೂ ಮಂಡಲುಯಾಂಗ್ ಅನ್ನೋ ನಗರಗಳಿವೆ. ಇನ್ನು 4ನೇ ಸ್ಥಾನದಲ್ಲಿ ಬಾಗ್ದಾದ್ ಇದೆ. ಅಲ್ಲಿ ಪ್ರತಿ ಚದರ ಮೈಲಿಗೆ 85,000ಕ್ಕೂ ಹೆಚ್ಚು ಜನ ವಾಸ ಮಾಡ್ತಾರೆ. ಹಾಗೆಯೇ ಮುಂಬೈ ಜಗತ್ತಿನ 5ನೇ ಅತಿ ಹೆಚ್ಚು ಜನಸಾಂದ್ರತೆಯನ್ನ ಹೊಂದಿರುವ ನಗರ ಅಂತ ಗುರುತಿಸಿಕೊಳ್ತಾ ಇದೆ. ಗೆಳೆಯರೆ, ಜಗತ್ತಲ್ಲಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ನಗರಗಳ ಪಟ್ಟಿಯಲ್ಲಿ ಏಷ್ಯಾ ದೇಶಗಳದ್ದೇ ಅಬ್ಬರ. ಇಲ್ಲಿ ಟಾಪ್ 20 ನಗರಗಳ ಪಟ್ಟಿಯಲ್ಲಿ ಹೈಟಿ ಹಾಗೂ 3 ಫ್ರಾನ್ಸ್ನ ನಗರಗಳನ್ನ ಬಿಟ್ರೆ ಉಳಿದಂತೆ ಏಷ್ಯಾದ ನಗರಗಳೇ ಅತಿ ಹೆಚ್ಚು ನಮ್ಮ ಕಣ್ಣಿಗೆ ಬೀಳುತ್ತವೆ. ಸಹಜನೇ ಅಲ್ವೇ? ಏಷ್ಯಾ ಇಡೀ ಜಗತ್ತಿನ ಅರ್ಧದಷ್ಟು ಜನಸಂಖ್ಯೆಯನ್ನ ಹೊಂದಿರುವಾಗ ಜನಸಾಂದ್ರತೆ ಇಲ್ಲಲ್ಲದೆ ಬೇರೆನ್ನೆಲ್ಲಾದರೂ ಹೆಚ್ಚಿರೋದಕ್ಕೆ ಸಾಧ್ಯನೇ? ಇದು ಗೆಳೆಯರೆ, ಭಾರತದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ನಗರಗಳ ಪಟ್ಟಿಯಲ್ಲಿ ದೆಹಲಿಯನ್ನ ಹಿಂದಿಕ್ಕಿರುವ ಹೈದರಾಬಾದ್ನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.